1974ರ ಸೆಪ್ಟೆಂಬರ್ 9ರಂದು ಭಾರತೀಯ ಸೇನೆಯ ಕೆಚ್ಚೆದೆಯ ಸೈನಿಕ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವರು ಹಿಮಾಚಲ ಪ್ರದೇಶದ ಪಾಲಂಪುರದಲ್ಲಿ ಜನಿಸಿದರು. ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವರ ಅದಮ್ಯ ಧೈರ್ಯಕ್ಕಾಗಿ ಮರಣೋತ್ತರವಾಗಿ ಅವರಿಗೆ ಪರಮವೀರ ಚಕ್ರವನ್ನು ನೀಡಲಾಯಿತು. ವಿಕ್ರಮ್ ಬಾತ್ರಾ ಭಾರತೀಯ ಸೇನೆಯಲ್ಲಿ 13 ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್ನಲ್ಲಿ ಅಧಿಕಾರಿಯಾಗಿದ್ದರು. ವಿಕ್ರಮ್ ಬಾತ್ರಾ ಅವರು ಭಾರತೀಯ ಮಿಲಿಟರಿ ಅಕಾಡೆಮಿಯಿಂದ ತರಬೇತಿ ಪಡೆದರು ಮತ್ತು 1997ರ ಡಿಸೆಂಬರ್ನಲ್ಲಿ ಲೆಫ್ಟಿನೆಂಟ್ ಆಗಿ ನೇಮಕಗೊಂಡರು. ಅವರನ್ನು ಮೊದಲು ಜಮ್ಮು ಮತ್ತು ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆಯ ಸೋಪೋರ್ನಲ್ಲಿ ನಿಯೋಜಿಸಲಾಗಿತ್ತು. ಅಲ್ಲಿ ಅವರು ಹಲವಾರು ಭಯೋತ್ಪಾದಕ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದರು. ಕಾರ್ಗಿಲ್ ಯುದ್ಧದ ಸಮಯದಲ್ಲಿ 1999ರ ಜುಲೈ 7ರಂದು .4875 ಅನ್ನು ಪುನಃ ವಶಪಡಿಸಿಕೊಳ್ಳುವ ಕಾರ್ಯಾಚರಣೆಯಲ್ಲಿ ಮತ್ತು ತನ್ನ ಸಹ ಸೈನಿಕರನ್ನು ಉಳಿಸುವ ಪ್ರಯತ್ನದಲ್ಲಿ ಅವರು ಹುತಾತ್ಮರಾದರು. ಇಂದಿಗೂ .4875 ಅನ್ನು ಬಾತ್ರಾ ಟಾಪ್ ಎಂದು ಕರೆಯಲಾಗುತ್ತದೆ. ಇದಕ್ಕೂ ಮೊದಲು 1999ರ ಜೂನ್ 20ರಂದು ಬಾತ್ರಾ ತಂಡವು .5140 ಶಿಖರವನ್ನು ವಶಪಡಿಸಿಕೊಂಡಿತ್ತು. ಈ ಶಿಖರದಿಂದ ಬಾತ್ರಾ ಯೇ ದಿಲ್ ಮಾಂಗೆ ಮೋರ್ ಎಂದು ರೇಡಿಯೋ ಸಂದೇಶವನ್ನು ನೀಡಿದ್ದರು. ಈ ಕಾರ್ಯಾಚರಣೆಯ ನಂತರ ಬಾತ್ರಾ ಅವರಿಗೆ ಶೇರ್ ಶಾ ಎಂಬ ಕೋಡ್ ನೇಮ್ ನೀಡಲಾಗಿತ್ತು. 2020ರ ಸೆಪ್ಟೆಂಬರ್ 9ರಂದು ಒಡಿಶಾ ರಾಜ್ಯದ ಕಲಹಂಡಿ ಜಿಲ್ಲೆಯಲ್ಲಿ ಮಾವೋವಾದಿ ವಿರೋಧಿ ಕಾರ್ಯಾಚರಣೆಯಲ್ಲಿ ಭಾರತೀಯ ಸೇನೆಯ ವೀರ ಸೈನಿಕ ದೇಬಶಿಶ್ ಶೆಟ್ಟಿ ಹುತಾತ್ಮರಾದರು. ದೇಬಶಿಶ್ ಶೆಟ್ಟಿ ಅವರ ಅದಮ್ಯ ಧೈರ್ಯ ಮತ್ತು ಶೌರ್ಯದಿಂದಾಗಿ ಅವರಿಗೆ ಮರಣೋತ್ತರವಾಗಿ ಶೌರ್ಯ ಚಕ್ರವನ್ನು ನೀಡಲಾಯಿತು. 2020ರ ಸೆಪ್ಟೆಂಬರ್ 9ರಂದು ಕಾಳಹಂಡಿ ಜಿಲ್ಲೆಯ ಅರಣ್ಯದಲ್ಲಿ ಮಾವೋವಾದಿಗಳ ಗುಂಪು ಅಡಗಿರುವ ಬಗ್ಗೆ ಭಾರತೀಯ ಸೇನೆಗೆ ಮಾಹಿತಿ ಸಿಕ್ಕಿತು. ಕೂಡಲೇ ಆ ಪ್ರದೇಶದಲ್ಲಿ ಸೇನೆ ಭಾರೀ ಶೋಧ ಕಾರ್ಯಾಚರಣೆ ಆರಂಭಿಸಿತು. ಈ ಕಾರ್ಯಾಚರಣೆಯಲ್ಲಿ ಯೋಧ ದೇಬಶಿಶ್ ಶೆಟ್ಟಿ ಕೂಡ ಭಾಗಿಯಾಗಿದ್ದರು. ಕಲಹಂಡಿ ಜಿಲ್ಲೆಯ ಸಿರ್ಕಿ ಗ್ರಾಮದ ಬಳಿಯ ದಟ್ಟ ಅರಣ್ಯದಲ್ಲಿ ಮಾವೋವಾದಿ ವಿರೋಧಿ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಎಡಪಂಥೀಯ ಉಗ್ರಗಾಮಿ ಗುಂಪಿನ ಸದಸ್ಯರೊಂದಿಗೆ ಎನ್ಕೌಂಟರ್ನಲ್ಲಿ ದೇಬಶಿಶ್ ಶೆಟ್ಟಿ ಹುತಾತ್ಮರಾದರು. ಕಾರ್ಯಾಚರಣೆಯ ಪರಿಣಾಮವಾಗಿ 5 ಉಗ್ರರು ಹತರಾಗಿದ್ದರು. 1920ರ ಸೆಪ್ಟೆಂಬರ್ 9ರಂದು ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಅಲಿಘರ್ ಮುಸ್ಲಿಂ ವಿಶ್ವವಿದ್ಯಾಲಯ ಎಂದು ಮರುನಾಮಕರಣ ಮಾಡಲಾಯಿತು. ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು 1875ರಲ್ಲಿ ಸರ್ ಸೈಯದ್ ಅಹಮದ್ ಖಾನ್ ಸ್ಥಾಪಿಸಿದ್ದರು. ಈ ಕಾಲೇಜು ನಿರ್ಮಾಣವಾದಾಗ 78 ಎಕರೆ ಭೂಮಿ ಇತ್ತು. ಆದರೆ ಈಗ ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯದ ಕ್ಯಾಂಪಸ್ 1000 ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ಹರಡಿಕೊಂಡಿದೆ. ಇದೀಗ ಈ ವಿಶ್ವವಿದ್ಯಾಲಯ ರಾಜಕೀಯ ಚಟುವಟಿಕೆಗಳ ಪ್ರಮುಖ ಕೇಂದ್ರವಾಗಿ ಮಾರ್ಪಟ್ಟಿದೆ ಎನ್ನಲಾಗಿದೆ. ಈ ವಿಶ್ವವಿದ್ಯಾನಿಲಯ ಪ್ರಾರಂಭದಿಂದಲೂ ಸಾಕಷ್ಟು ವಿವಾದಗಳಲ್ಲಿತ್ತು. 2006ರಲ್ಲಿ ವಿದ್ಯಾರ್ಥಿನಿಯೊಬ್ಬಳು ಕೇವಲ ಜೀನ್ಸ್ ಧರಿಸಿದ್ದಕ್ಕಾಗಿ ಭಾರೀ ವಿವಾದ ಉಂಟಾಗಿತ್ತು ಮತ್ತು ಆಕೆಗೆ ಅಶ್ಲೀಲ ಬೆದರಿಕೆಗಳು ಬಂದಿದ್ದವು. ಅದೇ ಸಮಯದಲ್ಲಿ ಎಎಂಯುನ ಹಿಂದೂ ವಿದ್ಯಾರ್ಥಿಯೊಬ್ಬರು ಬುರ್ಖಾ ಧರಿಸುವುದನ್ನು ವಿರೋಧಿಸಿದಾಗ ಆಕೆಗೆ ಹಿಜಾಬ್ ಧರಿಸುವಂತೆ ಬೆದರಿಕೆ ಹಾಕಲಾಗಿತ್ತು. ಇದರೊಂದಿಗೆ ಎಎಂಯುನ ವಿದ್ಯಾರ್ಥಿ ಸಂಘದ ಕಟ್ಟಡದಲ್ಲಿ ಪಾಕಿಸ್ತಾನದ ಸಂಸ್ಥಾಪಕ ಮೊಹಮ್ಮದ್ ಅಲಿ ಜಿನ್ನಾ ಅವರ ಫೋಟೋವನ್ನು ಪ್ರದರ್ಶಿಸಿದ್ದಕ್ಕಾಗಿ ಕೋಲಾಹಲ ಎದ್ದಿತ್ತು. ಇನ್ನು ವಿದ್ಯಾರ್ಥಿ ಸಂಘದ ಕಟ್ಟಡದಲ್ಲಿ ಜಿನ್ನಾ ಚಿತ್ರ ನೇತಾಡುತ್ತಿದೆ ಎನ್ನಲಾಗಿದೆ. ಅದೇ ಸಮಯದಲ್ಲಿ 2018ರಲ್ಲಿ ಎಎಂಯು ಕ್ಯಾಂಪಸ್ನಲ್ಲಿ ನಡೆಯಲಿದ್ದ ಕಾರ್ಯಕ್ರಮದ ಪೋಸ್ಟರ್ನಲ್ಲಿ ಕಾಶ್ಮೀರವು ಭಾರತದ ನಕ್ಷೆಯಿಂದ ಕಣ್ಮರೆಯಾಗಿತ್ತು. ಹೋರ್ಡಿಂಗ್ನಲ್ಲಿ ಭಾರತದ ನಕ್ಷೆಯನ್ನು ಮಾಡಲಾಗಿತ್ತು. ಇದರಲ್ಲಿ ಕಾಶ್ಮೀರವನ್ನು ಭಾರತದಿಂದ ಪ್ರತ್ಯೇಕವಾಗಿ ತೋರಿಸಲಾಗಿತ್ತು ಮತ್ತು ಅರುಣಾಚಲ ಪ್ರದೇಶವನ್ನು ಚೀನಾದಲ್ಲಿ ತೋರಿಸಲಾಗಿತ್ತು. ನಂತರ ಈ ನಾಟಕವನ್ನು ನಿಷೇಧಿಸಲಾಯಿತು. 2015ರ ಸೆಪ್ಟೆಂಬರ್ 9ರಂದು ರಾಣಿ 2ನೇ ಎಲಿಜಬೆತ್ ತನ್ನ ಮುತ್ತಜ್ಜಿ ರಾಣಿ ವಿಕ್ಟೋರಿಯಾ ಅವರ ಸುದೀರ್ಘ ಆಳ್ವಿಕೆಯ ದಾಖಲೆಯನ್ನು ಮುರಿದರು. ರಾಣಿ ವಿಕ್ಟೋರಿಯಾ 1837ರಿಂದ 1901ರವರೆಗೆ ಸುಮಾರು 63 ವರ್ಷಗಳು ಮತ್ತು 216 ದಿನಗಳ ಕಾಲ ಬ್ರಿಟನ್ ಅನ್ನು ಆಳಿದ್ದರು. 2015ರ ಸೆಪ್ಟೆಂಬರ್ 9ರಂದು ರಾಣಿ 2ನೇ ಎಲಿಜಬೆತ್ ಈ ದಾಖಲೆಯನ್ನು ಮೀರಿಸಿದರು ಮತ್ತು 63 ವರ್ಷ ಹಾಗೂ 217 ದಿನಗಳ ಆಳ್ವಿಕೆಯನ್ನು ಪೂರ್ಣಗೊಳಿಸಿದರು. ರಾಣಿ 2ನೇ ಎಲಿಜಬೆತ್ 1952ರ ಫೆಬ್ರವರಿ 6ರಂದು ತನ್ನ ತಂದೆ ಕಿಂಗ್ 6ನೇ ಜಾರ್ಜ್ ನಿಧನರಾದಾಗ ಸಿಂಹಾಸನವನ್ನು ವಹಿಸಿಕೊಂಡರು. ಹೀಗಾಗಿ ಅವರು ಬ್ರಿಟನ್ ಮಾತ್ರವಲ್ಲದೆ ಕಾಮನ್ವೆಲ್ತ್ನ ಇತರ ಹಲವು ದೇಶಗಳನ್ನು ಆಳಿದರು. ಅವರ ಆಳ್ವಿಕೆಯಲ್ಲಿ ಬ್ರಿಟನ್ ಮತ್ತು ಪ್ರಪಂಚದಲ್ಲಿ ಅನೇಕ ಪ್ರಮುಖ ಘಟನೆಗಳು ನಡೆದವು. ಉದಾಹರಣೆಗೆ ಬ್ರಿಟಿಷ್ ಸಾಮ್ರಾಜ್ಯದ ಪತನ ಮತ್ತು ಶೀತಲ ಸಮರಗಳು. 2022ರಲ್ಲಿ ಅವರು ತಮ್ಮ ಆಳ್ವಿಕೆಯ 70 ವರ್ಷಗಳನ್ನು ಪೂರ್ಣಗೊಳಿಸಿದರು. ಇದನ್ನು ಪ್ಲಾಟಿನಂ ಜುಬಿಲಿ ಎಂದು ಆಚರಿಸಲಾಯಿತು. ಅವರು 2022ರ ಸೆಪ್ಟೆಂಬರ್ 8ರಂದು ಕೊನೆಯುಸಿರೆಳೆದರು.
1791 ಸೆಪ್ಟೆಂಬರ್ 9ರಂದು ಯುಎಸ್ ರಾಜಧಾನಿಯನ್ನು ವಾಷಿಂಗ್ಟನ್ ಡಿಸಿ ಎಂದು ಹೆಸರಿಸಲಾಯಿತು. ಅಮೆರಿಕದ ಮೊದಲ ಅಧ್ಯಕ್ಷ ಜಾರ್ಜ್ ವಾಷಿಂಗ್ಟನ್ ಅವರ ಗೌರವಾರ್ಥವಾಗಿ ಇದನ್ನು ಹೆಸರಿಸಲಾಯಿತು. ವಾಷಿಂಗ್ಟನ್ ಡಿಸಿಯ ಪೂರ್ಣ ಹೆಸರು ವಾಷಿಂಗ್ಟನ್ ಡಿಸ್ಟ್ರಿಕ್ಟ್ ಆಫ್ ಕೊಲಂಬಿಯಾ. ಅಮೆರಿಕದ ಸ್ವಾತಂತ್ರ್ಯದ ನಂತರ ಯುಎಸ್ ಕಾಂಗ್ರೆಸ್ 1790ರಲ್ಲಿ ದೇಶದ ರಾಜಧಾನಿ ಪ್ರತ್ಯೇಕ ಪ್ರದೇಶದಲ್ಲಿರಬೇಕು, ಅದು ಯಾವುದೇ ರಾಜ್ಯದ ಅಧಿಕಾರ ವ್ಯಾಪ್ತಿಗೆ ಒಳಪಡಬಾರದು ಎಂದು ನಿರ್ಧರಿಸಿತು. ಈ ಉದ್ದೇಶಕ್ಕಾಗಿ ಮೇರಿಲ್ಯಾಂಡ್ ಮತ್ತು ವರ್ಜೀನಿಯಾ ನಡುವೆ ಪೊಟೊಮ್ಯಾಕ್ ನದಿಯ ಉದ್ದಕ್ಕೂ ಒಂದು ಪ್ರದೇಶವನ್ನು ಆಯ್ಕೆ ಮಾಡಲಾಯಿತು. ಈ ಪ್ರದೇಶವನ್ನು ಡಿಸ್ಟ್ರಿಕ್ಟ್ ಆಫ್ ಕೊಲಂಬಿಯಾ ಎಂದು ಕರೆಯಲಾಗುತ್ತಿತ್ತು, ಯಾಕೆಂದರೆ ಆ ಸಮಯದಲ್ಲಿ ಕೊಲಂಬಿಯಾ ಎಂಬ ಪದವನ್ನು ಅಮೆರಿಕಕ್ಕೆ ಬಳಸಲಾಗುತ್ತಿತ್ತು. ಇದು ಕ್ರಿಸ್ಟೋಫರ್ ಕೊಲಂಬಸ್ ಹೆಸರನ್ನು ಆಧರಿಸಿದೆ. 1791 ಸೆಪ್ಟೆಂಬರ್ 9ರಂದು ಅಮೆರಿಕದ ರಾಜಧಾನಿಗೆ ಜಾರ್ಜ್ ವಾಷಿಂಗ್ಟನ್ ಹೆಸರಿಡಲು ನಿರ್ಧರಿಸಲಾಯಿತು, ಯಾಕೆಂದರೆ ಅವರು ಅಮೆರಿಕದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಮತ್ತು ಅಲ್ಲಿನ ಮೊದಲ ಅಧ್ಯಕ್ಷರಾಗಿದ್ದರು.